ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ತುಟಿಯ ಮೇಲೆ ಇರುವಂತಹ ಬೇಡವಾದ ಕೂದಲನ್ನು ಶಾಶ್ವತವಾಗಿ ಹೋಗಲಾಡಿಸೋದಕ್ಕೆ ನಾನು ಈ ದಿನ ನಿಮಗೆ ಒಂದು ಸಿಂಪಲ್ ಆ್ಯಂಡ್ ಎಫೆಕ್ಟಿವ್ ರಿಸಲ್ಟ್ ಕೊಡುವಂತಹ ಹೋಮ್ ರೆಮಿಡಿ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ಮನೆಯಲ್ಲೇ ಸಿಗುವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡುವಂತಹ ಹೋಮ್ ರೆಮಿಡಿ ಆಗಿದ್ದು ನಿಮಗೆ ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ರಿಸಲ್ಟ್ ಕೊಡುತ್ತೆ. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಇದರ ಮಧ್ಯೆ ನನ್ನಲ್ಲಿ ನಿಮಗೆ ಒಂದು ರಿಕ್ವೆಸ್ಟ್, ನೀವೇನಾದರೂ ಈ ಒಂದು ಚಾನಲ್ನ ಇದೇ ಮೊದಲನೇ ಬಾರಿ ನೋಡ್ತಿದ್ರಿ ಮತ್ತಷ್ಟು ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡಿ. ಸೊ ದಟ್ ನಾನು ಹಾಕುವಂತಹ ಮುಂದಿನ ಇದೇ ರೀತಿಯಾದಂತಹ ಬ್ಯೂಟಿ ಟಿಪ್ಸ್ನ ನೋಟಿಫಿಕೇಷನ್ಸ್ ನಿಮ್ಮವರೆಗೂ ಬರುತ್ತೆ. ಈಗ ಆಲ್ರೆಡಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ಸಹ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ಮೊದಲನೇದಾಗಿ ನಾನು ಇಲ್ಲಿ ಒಂದು ಕ್ಲೀನಾಗಿರುವಂತಹ ಬೌಲ್ನ ತೆಗೆದುಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಬೇಕಾಗುತ್ತೆ. ಕಡಲೆ ಹಿಟ್ಟು ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ಗೆ. ಸೊ ಆ ರೀಸನ್ಗಾಗಿ ನಾನು ಇಲ್ಲಿ ಪ್ಯಾಕ್ ರೀತಿ ಯೂಸ್ ಮಾಡೋ ಕಾರಣಕ್ಕೆ ನಾನು ಇಲ್ಲಿ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಿದ್ದಲ್ಲಿ ಗೋಧಿ ಹಿಟ್ಟು ಇಲ್ಲಾಂದರೆ ಅಕ್ಕಿ ಹಿಟ್ಟನ್ನು ಸಹ ಕೂಡ ಯೂಸ್ ಮಾಡಬಹುದು. ಸೊ ನಂತರ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಟೇಬಲ್ ಸಾಲ್ಟ್ ಅಂದರೆ ಉಪ್ಪು, ಪುಡಿ ಉಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ. ನಂತರ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಕಸ್ತೂರಿ ಅರಿಶಿನ ಇಲ್ಲ ಅಂದ ಪಕ್ಷದಲ್ಲಿ ನೀವು ಬೇಕಿದ್ದಲ್ಲಿ ಅರಿಶಿಣದ ಕೊಂಬನ್ನು ಪುಡಿ ಮಾಡಿ ಸಹ ಕೂಡ ಯೂಸ್ ಮಾಡ್ಕೊಳ್ಬಹುದು. ಅರಿಶಿಣ ತುಂಬಾ ಒಳ್ಳೆಯದು ಸ್ನೇಹಿತರೆ. ಅರಿಶಿಣ, ಉಪ್ಪು ಇದೆರಡೂ ಸಹ ಕೂಡ ಅನ್ವಾಂಟೆಡ್ ಏರ್ನ ರಿಮೂವ್ ಮಾಡೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಅಕಸ್ಮಾತ್ ನಿಮ್ದು ಏನಾದರೂ ಸೆನ್ಸಿಟಿವ್ ಸ್ಕಿನ್ ಇತ್ತು ಅನ್ನೋದಾದರೆ ನೀವು ಯಾವುದೇ ಕಾರಣಕ್ಕೂ ಸಾಲ್ಟ್ ಮೀನ್ಸ್ ಉಪ್ಪನ್ನು ಹಾಕೋದು ಬೇಡ. ಕೇವಲ ಅರಿಶಿಣ ಮಾತ್ರ ಹಾಕಿದ್ರೆ ಸಾಕಾಗುತ್ತೆ. ಸೊ ಇವಿಷ್ಟನ್ನು ಹಾಕಿದ ನಂತರ ಚೆನ್ನಾಗಿ ಮೊದಲನೇದಾಗಿ ಮಿಕ್ಸ್ ಮಾಡೋದಕ್ಕೆ ಇಲ್ಲಿ ನಾನು ನಾರ್ಮಲ್ ಕುಡಿಯುವಂಥ ನೀರನ್ನೇ ಹಾಕ್ಕೊಳ್ತಿದ್ದೀನಿ. ಆದಷ್ಟು ಇದು ಒಂದೊಳ್ಳೆ ಇಡ್ಲಿ ಹಿಟ್ಟಿನ ಹದದಲ್ಲಿ ರೆಡಿ ಆಗಬೇಕಾಗತ್ತೆ. ಇಡ್ಲಿ ಬ್ಯಾಟರ್ ಯಾವ ರೀತಿಯಾಗಿರುತ್ತೋ ಸೊ ಆ ಒಂದು ಹದದಲ್ಲಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ನೀರಿನ ಬದಲಾಗಿ ನೀವು ರೋಸ್ ವಾಟರ್ನ ಸಹ ಕೂಡ ಹಾಕ್ಕೊಳ್ಬೋದು. ರೋಸ್ ವಾಟರ್ ಹಾಕುವಂಥ ಮೇನ್ ಉದ್ದೇಶ ಬಂದು ಸೊ ಆ ಒಂದು ಜಾಗ ಅನ್ನೋದು ಮತ್ತೆ ಕಪ್ಪಾಗೋದಿಲ್ಲ. ಅನ್ವಾಂಟೆಡ್ ಹೇರ್ ರಿಮೂವ್ ಆದ ನಂತರ ಏನಾಗುತ್ತೆ, ಸೊ ಆ ಒಂದು ಜಾಗ ಅನ್ನೋದು ಸಂಪೂರ್ಣವಾಗಿ ಕಪ್ಪಾಗ್ತಾ ಬರುತ್ತೆ. ಆ ರೀತಿ ಆಗಬಾರ್ದು ಅನ್ನೋದಾದರೆ ನೀವು ನಾರ್ಮಲ್ ಆಗಿ ರೋಸ್ ವಾಟರ್ನ ಸಹ ಕೂಡ ಯೂಸ್ ಮಾಡ್ಬೋದು. ಇಲ್ಲ ಅನ್ನೋದಾದರೆ ಅಲೋವೆರಾ ಜೆಲ್ನ ಸಹ ಕೂಡ ಯೂಸ್ ಮಾಡ್ಬೋದು. ಸೊ ನೋಡ್ಬೋದು ಸ್ನೇಹಿತರೆ, ಈಗ ಫೈನಲಿ ಈ ಒಂದು ರೆಮಿಡಿ ಅನ್ನೋದು ನಮಗೆ ಸಂಪೂರ್ಣವಾಗಿ ರೆಡಿ ಆಗಿದೆ. ಇದನ್ನು ಯಾವ ರೀತಿಯಪ್ಪ ಫೇಸ್ಗೆ ಯೂಸ್ ಮಾಡೋದು ಅನ್ನೋದಾದರೆ ಇದನ್ನು ಆದಷ್ಟು ಅಪ್ಪರ್ ಲಿಪ್ಸ್ಗೆ ಮಾತ್ರ ಯೂಸ್ ಮಾಡಿ. ಸಾಲ್ಟ್ ಹಾಕಿರೋ ರೀಸನ್ಗೆ ಫೇಸ್ಗೆಲ್ಲ ದಯವಿಟ್ಟು ಹಚ್ಚೋದಕ್ಕೆ ಹೋಗಬೇಡಿ. ಆದಷ್ಟು ನೀವು ತುಟಿ ಮೇಲೆ ಭಾಗ ಹಚ್ಚಬೇಕು ಅನ್ನೋದಾದರೂ ಒಮ್ಮೆ ಪ್ಯಾಚ್ ಟೆಸ್ಟ್ ಮಾಡಿ. ಯಾಕೆ ಅನ್ನೋದಾದರೆ ಒಂದೊಂದು ಇಂಗ್ರೀಡಿಯೆಂಟ್ ಒಬ್ಬೊಬ್ಬರಿಗೆ ಬರೋದಿಲ್ಲ. ಸೊ ಆದಷ್ಟು ನಾನು ಯಾವುದೇ ಒಂದು ಹೋಮ್ ರೆಮಿಡಿ ಬಗ್ಗೆ ಮಾಹಿತಿ ಕೊಟ್ಟರು ದಯವಿಟ್ಟು ನಾನು ಪ್ರತಿ ವಿಡಿಯೋಸ್ನಲ್ಲೂ ನಿಮಗೆ ಹೇಳ್ತಾನೆ ಬರ್ತೀನಿ. ಆದಷ್ಟು ಪ್ಯಾಚ್ ಟೆಸ್ಟ್ನ ಮಾಡಿ ನಂತರ ಪೂರ್ಣವಾಗಿ ಹಚ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಏನು ಮಾಡಬೇಕು, ಇದನ್ನು ಹಚ್ಚುವಂಥ ವಿಧಾನ ಬಂದು ಮೊದಲನೇದಾಗಿ ಕ್ಲೀನಾಗಿ ಫೇಸ್ನ ವಾಶ್ ಮಾಡ್ಕೊಳ್ಳಿ. ನಂತರ ಈ ಒಂದು ಮಿಶ್ರಣವನ್ನು ಅಪ್ಪರ್ ಲಿಪ್ ಅಂದರೆ ತುಟಿಯ ಮೇಲ್ಭಾಗ ಮಾತ್ರ ಕ್ಲೀನಾಗಿ ಹಚ್ಕೊಳ್ಬೇಕಾಗುತ್ತೆ. ಜಾಗ ಬಿಡ್ದಿರ ಕ್ಲೀನಾಗಿ ಮಿರರ್ ನೋಡಿಕೊಂಡು ಆದಷ್ಟು ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿದ ನಂತರ ಒಂದು 15ರಿಂದ 20 ನಿಮಿಷಗಳ ಕಾಲ ಹಾಗೆ ಬಿಟ್ಟು ಅಥವಾ ಅದನ್ನು ಸಂಪೂರ್ಣವಾಗಿ ಡ್ರೈ ಆಗೋದಕ್ಕೆ ಬಿಟ್ಟು ನಂತರ ನೀವು ಒಂದು ಬೆರಳಿನ ಸಹಾಯದಿಂದ ರಬ್ ಮಾಡಬೇಕು ಅಷ್ಟೇ. ರಬ್ ಮಾಡಿದ್ರೆ ಅದೆಲ್ಲ ಕ್ಲೀನಾಗಿ ಉದುರೋಗುತ್ತೆ ಮತ್ತು ಆ ಒಂದು ಜಾಗದಲ್ಲಿ ಅನ್ವಾಂಟೆಡ್ ಏರ್ ಸಹ ಕೂಡ ಬರೋದನ್ನು ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅನ್ನೋದಾದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.